ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ನಾವು ಒಂದು ನೋಟಿಫಿಕೇಶನ್ನ ನೋಡ್ತಾ ಇದ್ದೀವಿ. ಸೊ ನೋಟಿಫಿಕೇಶನ್ನ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಮಾಡುವಂಥ ಕ್ಲಾಸಸ್ ಆಗಲಿ ನೋಟಿಫಿಕೇಶನ್ ಆಗಲಿ ತಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನೋಟಿಫಿಕೇಶನ್ನ. ಗೆಳೆಯರೆ, ಸಮಯದ ಅಭಾವದಿಂದ ನಾನು ನನ್ನ ಕೆಲಸದ ಜೊತೆಗೆ ನೋಟಿಫಿಕೇಷನ್ಗಳನ್ನು ಕೂಡ ನಾನು ಅಪ್ಲೋಡ್ನ ಮಾಡ್ತಾಯಿದ್ದೀನಿ ಯೂಟ್ಯೂಬ್ಗೆ. ಸೊ ಏನಾದರೂ ಕೊಟ್ಟಿರೋ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀನಿ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇವತ್ತು ಮತ್ತೊಂದು ನೋಟಿಫಿಕೇಷನ್ನ ನಾವು ನೋಡ್ತಾ ಇದ್ದೀವಿ. ಪವರ್ ಗ್ರಿಡ್ ನೇಮಕಾತಿ 2025 ಸೆಪ್ಟೆಂಬರ್ 17ರೊಳಗೆ 1543 ಅಂದರೆ 1543 ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ಹುದ್ದೆಗಳಿಗಾಗಿ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ಕರೆದಿದ್ದಾರೆ. ಸೊ ಯಾವ್ಯಾವ ಹುದ್ದೆಗಳಿಗೆ ಯಾವ್ಯಾವ ಅರ್ಹತೆಯನ್ನು, ಯಾವ್ಯಾವ ಕ್ವಾಲಿಫಿಕೇಷನ್ನ, ಡೇಟ್ ಆಫ್ ಕ್ಲೋಸಿಂಗ್, ಡೇಟ್ ಆಫ್ ಸ್ಟಾರ್ಟಿಂಗ್ ಏನಿದೆ ಬನ್ನಿ ನೋಡೋಣ ಗೆಳೆಯರೆ. ಪವರ್ ಗ್ರಿಡ್ ನೇಮಕಾತಿ 2025 1543 ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ಹುದ್ದೆಗಳಿಗೆ ಪವರ್ ಗ್ರಿಡ್ ನೇಮಕಾತಿ 2025 BSc ಬ್ಯಾಚುಲರ್ ಆಫ್ ಸೈನ್ಸ್, BTech ಬ್ಯಾಚುಲರ್ ಆಫ್ ಟೆಕ್ನಾಲಜಿ, BE ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್, ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದು. ಆನ್ಲೈನ್ ಅರ್ಜಿಯು 27 ಆಗಸ್ಟ್ 2025 ಪ್ರಾರಂಭವಾಗುತ್ತದೆ ಮತ್ತು 17 ಸೆಪ್ಟೆಂಬರ್ 2025 ಮುಕ್ತಾಯಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಭ್ಯರ್ಥಿಯು ಪವರ್ ಗ್ರಿಡ್ ವೆಬ್ಸೈಟ್ powergrid.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಆನ್ಲೈನ್ ಅರ್ಜಿಗಳಿರುತ್ತೆ, ಈಗ ಆಫ್ಲೈನ್ ಯಾವುದೂ ಇಲ್ಲ. ಆದಷ್ಟು ಪವರ್ ಗ್ರಿಡ್ ನೇಮಕಾತಿ 2025 ಅಧಿಸೂಚನೆ PDF ಡೌನ್ಲೋಡ್. ಗೆಳೆಯರೆ, ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ಕೊಟ್ಟಿರ್ತೀನಿ. ಆ PDF ಲಿಂಕ್ಗೆ ಹೋಗ್ಬಿಟ್ಟು ತಾವು ಡೈರೆಕ್ಟಾಗಿ PDFನ ಡೌನ್ಲೋಡ್ ಕೂಡ ಮಾಡಿಕೊಂಡು ಓದ್ಕೋಬೋದು, ಇಲ್ಲಾಂದರೆ ಡೈರೆಕ್ಟಾಗಿ ಅಲ್ಲೇ ಕೂಡ ಓದ್ಬೋದು ಗೆಳೆಯರೆ. ಸೊ ಪವರ್ ಗ್ರಿಡ್ ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ನೇಮಕಾತಿ 2025 ಅಧಿಸೂಚನೆಯ PDF ಅನ್ನು 28 ಆಗಸ್ಟ್ 2025 ಪವರ್ ಗ್ರಿಡ್.in ನಲ್ಲಿ ಬಿಡುಗಡೆ ಮಾಡಲಾಗಿದೆ. ಸಂಪೂರ್ಣ ಉದ್ಯೋಗ ವಿವರಗಳು, ಖಾಲಿ ಹುದ್ದೆ, ವಯಸ್ಸಿನ ಮಿತಿ, ಅರ್ಜಿ ಶುಲ್ಕ, ಆಯ್ಕೆ ಪ್ರಕ್ರಿಯೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನದ ಕುರಿತು ಲೇಖನದಿಂದ ಅಂದರೆ PDF ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನೀವು ಎಲ್ಲ ಕೇಂದ್ರ ಸರ್ಕಾರಿ ಉದ್ಯೋಗಗಳು ಮತ್ತು ರಾಜ್ಯ ಸರ್ಕಾರಿ ಉದ್ಯೋಗಗಳ ಎಲ್ಲ ಇತ್ತೀಚಿನ ಸರ್ಕಾರಿ ಫಲಿತಾಂಶ ನವೀಕರಣಗಳನ್ನು ಪರಿಶೀಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಏನಂದರೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಗಳಲ್ಲಿ ಕಾಲಕ್ಕೆ ತಕ್ಕಂತೆ ನೋಟಿಫಿಕೇಶನ್ಗಳು, ಕ್ಯಾಟಗರಿಗಳು ಮತ್ತು ಏನು ರಿಸರ್ವೇಷನ್ ಇದೆ ಅದು ಚೇಂಜಸ್ ಆಗ್ತಾ ಇರುತ್ತೆ. ತಾವು ಅದನ್ನೆಲ್ಲ ನೋಡಿಕೊಂಡು ತಾವು ಈ ಹುದ್ದೆಗೆ ಅರ್ಹತೆಯನ್ನು ಹೊಂದಿದ್ದೀರಾ ಅಂದರೆ ದಯವಿಟ್ಟು ತಾವು ಅಪ್ಲಿಕೇಶನ್ನ ಹಾಕ್ಬೋದು ಗೆಳೆಯರೆ. ಪವರ್ ಗ್ರಿಡ್ ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ನೇಮಕಾತಿ 2025 ಅಧಿಸೂಚನೆ PDFನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೋಡಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನ್ನ ಹಾಕಿ ಗೆಳೆಯರೆ. ಓಕೆ, ಹುದ್ದೆಯ ಹೆಸರು ಬಂದ್ಬಿಟ್ಟು ಪವರ್ ಗ್ರಿಡ್ ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ಆನ್ಲೈನ್ ಫಾರ್ಮ್ 2025. ಪೋಸ್ಟ್ ದಿನಾಂಕ ಬಂದ್ಬಿಟ್ಟು 28 ಆಗಸ್ಟ್ 2025. ಒಟ್ಟು ಖಾಲಿ ಹುದ್ದೆಗಳು 1543 ಹುದ್ದೆಗಳು ಖಾಲಿ ಇವೆ. ಓಕೆ, ಸಂಕ್ಷಿಪ್ತ ಮಾಹಿತಿ. ಪವರ್ ಗ್ರಿಡ್ ಫೀಲ್ಡ್ ಇಂಜಿನಿಯರ್ ಮತ್ತು ಸೂಪರ್ವೈಸರ್ ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಖಾಲಿ ಹುದ್ದೆಗಳ ವಿವರಗಳಲ್ಲಿ ಆಸಕ್ತಿ ಹೊಂದಿರುವ ಮತ್ತು ಎಲ್ಲ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಿದ ಅರ್ಹ ಅಭ್ಯರ್ಥಿಗಳು ಅಧಿಸೂಚನೆಯನ್ನು ಓದಬಹುದು ಮತ್ತು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಪ್ಯೂರ್ಲಿ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಿದೆ. ಗುತ್ತಿಗೆ ಆಧಾರ ಇದು. ಓಕೆ, 1543 ಏನು ಹುದ್ದೆ ಇದೆ ಇದು ಪೂರಾ ಗುತ್ತಿಗೆ ಆಧಾರ. ಓಕೆ, ನೆಕ್ಸ್ಟ್ ನಾವು ನೋಡ್ತಾ ಇದ್ದೀವಿ ಪವರ್ ಗ್ರಿಡ್ ಅಡ್ವರ್ಟೈಸ್ ಸಂಖ್ಯೆ, ಕ್ಷೇತ್ರ ಇಂಜಿನಿಯರ್ ಮತ್ತು ಮೇಲ್ವಿಚಾರಕ 2025. ಗೆಳೆಯರೆ, ಅರ್ಜಿ ಶುಲ್ಕ ಬಂದ್ಬಿಟ್ಟು ಫೀಲ್ಡ್ ಇಂಜಿನಿಯರ್ಗೆ ₹400 ಅರ್ಜಿ ಶುಲ್ಕ ಇದೆ. ಅದೇ ರೀತಿ ಕ್ಷೇತ್ರ ಮೇಲ್ವಿಚಾರಕರಿಗೆ ₹300 ಅರ್ಜಿ ಶುಲ್ಕ ಇರುತ್ತೆ. SCಗಾಗಲಿ ST PWBD ಎಕ್ಸ್ ಸರ್ವಿಸ್ಮನ್ಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ ಗೆಳೆಯರೆ. ಓಕೆ, ಪವರ್ ಗ್ರಿಡ್ ನೇಮಕಾತಿ 2025 ಪ್ರಮುಖ ದಿನಾಂಕಗಳನ್ನು ಕೊಟ್ಟಿದ್ದಾರೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 27 ಆಗಸ್ಟ್ 2025 1000 ಗಂಟೆಗಳವರೆಗೆ ನಾವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು 17 ಸೆಪ್ಟೆಂಬರ್ 2025 ಎಂಡ್ ಆಗುತ್ತೆ. ಸೊ ಕೊನೆವರೆಗೂ ಕಾಯ್ತಾ ಕೂತ್ಕೋಬೇಡಿ, ಯಾಕಂದರೆ ಕೆಲವೊಂದು ಸಾರಿ ಸರ್ವರ್ ಬ್ಯುಸಿ ಇರುತ್ತೆ ಅಥವಾ ಸರ್ವರ್ ಇರಲ್ಲ. ಆ ಕಾರಣದಿಂದ ತಮ್ಮ ಅಪ್ಲಿಕೇಶನ್ ತಪ್ಪಬಹುದು.
ಸೊ ಅದಕ್ಕಾಗಿ ಒಂದು ವಾರದ ಮುಂಚೆನೆ ತಾವು ಏನೇನು ಅರ್ಹತೆ ಇದೆ, ಏನೇನು ಕ್ವಾಲಿಫಿಕೇಶನ್ ಇದೆ ನೋಡ್ಕೊಂಡ್ಬಿಟ್ಟು ತಾವು ಇದಕ್ಕೆ ಅಪ್ಲೈ ಮಾಡೋದಾದ್ರೆ ಒಂದು ವಾರದ ಮುಂಚೆ ಅಪ್ಲೈ ಮಾಡಿ. ಕೊನೆಗಳಿಗೆಲ್ಲಿ ದಯವಿಟ್ಟು ಅಪ್ಲೈ ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ ಚಾನ್ಸ್ ಮಿಸ್ ಆಗುವಂಥ ಚಾನ್ಸಸ್ ಇರತ್ತೆ ಗೆಳೆಯರೆ. ಓಕೆ, ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 17 ಸೆಪ್ಟೆಂಬರ್ 2025 ಅಂತ ಹೇಳ್ತಾ ಇದ್ದಾರೆ. 2023 59 ಗಂಟೆಗಳು ಅಂದರೆ 23:59 ಗಂಟೆಗಳು ಅಂತ ಹೇಳ್ತಾ ಇದ್ದಾರೆ. 23:59 ಅಂದರೆ ರಾತ್ರಿ 11:59 ಮುಗಿಯುತ್ತೆ. ಅದೇ ರೀತಿ 27 ಆಗಸ್ಟ್ 2025 ಏನು ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತೆ ಅದು ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 1000 ಗಂಟೆಗಳಲ್ಲ, ತಪ್ಪಾಗಿ ನಮೂದಾಗಿದೆ, 10 ಗಂಟೆಗಳಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಅದೇ ರೀತಿ ಗರಿಷ್ಠ ವಯಸ್ಸಿನ ಮಿತಿ ಮತ್ತು ಅರ್ಹತಾ ನಂತರದ ಕೆಲಸದ ಅನುಭವದ ಉದ್ದೇಶಕ್ಕಾಗಿ ಕಟ್ ಆಫ್ ದಿನಾಂಕ ಬಂದ್ಬಿಟ್ಟು 17 ಸೆಪ್ಟೆಂಬರ್ 2025 ಇರುತ್ತೆ. ಗರಿಷ್ಠ ವಯಸ್ಸಿನ ಮಿತಿ ಮತ್ತು ಅರ್ಹತಾ ನಂತರದ ಕೆಲಸದ ಅನುಭವದ ಉದ್ದೇಶಕ್ಕಾಗಿ ಕಟ್ ಆಫ್ ದಿನಾಂಕ ಹೇಳಿದ್ದಾರೆ. ಅದೇ ರೀತಿ ಪವರ್ ಗ್ರಿಡ್ ಕಾಮನ್ FTE ಲಿಖಿತ ಪರೀಕ್ಷೆ 2025 ದಿನಾಂಕ ಬಂದ್ಬಿಟ್ಟು ವೆಬ್ಸೈಟ್ನಲ್ಲಿ ಪ್ರತ್ಯೇಕವಾಗಿ ತಿಳಿಸಲಾಗುವುದು. ಏನು ಅಪ್ಲಿಕೇಶನ್ನ ಕ್ಲೋಸ್ ಆಗುತ್ತೆ ಸೆಪ್ಟೆಂಬರ್ 11ನೇ ತಾರೀಕು ಅಪ್ಲಿಕೇಶನ್ ಏನು ಕ್ಲೋಸಸ್ ಆಗುತ್ತೆ. ಕ್ಲೋಸಸ್ ಆದಮೇಲೆ ಪವರ್ ಗ್ರಿಡ್ ಕಾಮನ್ FTE ಲಿಖಿತ ಪರೀಕ್ಷೆ ದಿನಾಂಕವನ್ನು ವೆಬ್ಸೈಟ್ನಲ್ಲೇ ಪ್ರತ್ಯೇಕವಾಗಿ ತಿಳಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದೇ ರೀತಿ ಪವರ್ ಗ್ರಿಡ್ ನೇಮಕಾತಿ 2025 ವಯಸ್ಸಿನ ಮಿತಿ ಯಾವಾಗ? ಸೆಪ್ಟೆಂಬರ್ 17, 2025ರಂತೆ ಗರಿಷ್ಠ ವಯಸ್ಸಿನ ಮಿತಿ ಬಂದ್ಬಿಟ್ಟು 29 ವರ್ಷಗಳು. ಅದೇ ರೀತಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ಅವಕಾಶವಿರುತ್ತೆ. ಯಾರ್ಯಾರಿಗೆ? SC ST PWBD ಅಂದರೆ ಫಿಸಿಕಲ್ ಚಾಲೆಂಜ್ಡ್ ಯಾರಿರ್ತಾರೆ ಅವ್ರಿಗೆ, ಪ್ಲಸ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆಗೆ ಅವಕಾಶವಿದೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅರ್ಹತೆಯನ್ನ ನೋಡ್ತಾ ಇದ್ದೀವಿ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಕನಿಷ್ಠ 55% ಅಂಕಗಳೊಂದಿಗೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಪೂರ್ಣ ಸಮಯದ ಡಿಸ್ಟೆನ್ಸ್ ಎಜುಕೇಶನ್ ಅಲ್ಲ, ಪೂರ್ಣ ಸಮಯದ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರಬೇಕು, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಆಗಿರಬೇಕು, BSc ಬ್ಯಾಚುಲರ್ ಆಫ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಆಗಿರಬೇಕು. ಓಕೆ, ಅದೇ ರೀತಿ ಮಾನ್ಯತೆ ಪಡೆದ ತಾಂತ್ರಿಕ ಮಂಡಳಿ ಅಥವಾ ಸಂಸ್ಥೆಯಿಂದ ಕನಿಷ್ಠ 55% ಅಂಕಗಳೊಂದಿಗೆ ಎಲೆಕ್ಟ್ರಿಕಲ್ ಅಥವಾ ತತ್ಸಮಾನ ವಿಷಯದಲ್ಲಿ ಪೂರ್ಣ ಸಮಯದ ಡಿಪ್ಲೊಮಾ ಕೇಳಿದ್ದಾರೆ. ಗೆಳೆಯರೆ, ಇಲ್ಲಿ ಪೂರ್ಣ ಸಮಯ ಏನಂದ್ರೆ ರೆಗ್ಯುಲರ್ ಕ್ಲಾಸಸ್ಗೆ ಅಟೆಂಡ್ ಆಗಿ ಯಾರು ಪಾಸ್ ಆಗಿರ್ತಾರೆ ಅವರು ಮಾತ್ರ ಈ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋಕ್ಕೆ ಅರ್ಹರು. ಡಿಸ್ಟೆನ್ಸ್ ಎಜುಕೇಷನ್ನಲ್ಲಿ ಪಾಸ್ ಆಗಿರೋರು ಈ ಅಪ್ಲಿಕೇಶನ್ ಅವ್ರಿಗಲ್ಲ. ಓಕೆ, ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಪೂರ್ಣ ಸಮಯದ BE ಮತ್ತೆ ಪೂರ್ಣ ಸಮಯದ ಡಿಪ್ಲೊಮಾವನ್ನು ಕೇಳಿದ್ದಾರೆ, ರೆಗ್ಯುಲರ್ ಕೇಳಿದ್ದಾರೆ, ಡಿಸ್ಟೆನ್ಸ್ ಎಜುಕೇಷನ್ ಅಲ್ಲ. ಓಕೆ, ಅದೇ ರೀತಿ ಸಂಬಳ ನೋಡ್ತಾ ಇದ್ದೀವಿ. ಸಂಬಳ ಬಂದ್ಬಿಟ್ಟು ಕ್ಷೇತ್ರ ಇಂಜಿನಿಯರ್ ಅಥವಾ ಕ್ಷೇತ್ರ ಮೇಲ್ವಿಚಾರಕರಿಗೆ ಪರಿಹಾರ ಮತ್ತು ಸವಲತ್ತುಗಳು RDSS ಯೋಜನೆಯನ್ನು ಹೊರತುಪಡಿಸಿ ಕ್ಷೇತ್ರ ಇಂಜಿನಿಯರ್ಗಳಿಗೆ ಮಾಸಿಕ ವೇತನ ಬಂದ್ಬಿಟ್ಟು 30,000 ರೂಪಾಯಿದಿಂದ 3% ಹೈಕ್ ಆಗಿ 1,20,000ವರೆಗೆ ಸ್ಯಾಲ್ರಿ ಇರುತ್ತೆ. ಅದೇ ರೀತಿ ವೇತನ ಶ್ರೇಣಿಯಲ್ಲಿ ನೀಡಲಾಗುವುದು ಆರಂಭಿಕ ಮೂಲ ವೇತನ ಬಂದ್ಬಿಟ್ಟು 30,000 ಪ್ಲಸ್ ಕೈಗಾರಿಕಾ ಡೇ ಅಲೌನ್ಸ್, HRA, ಹೌಸಿಂಗ್ ಅಲೌನ್ಸ್ ಪ್ಲಸ್ ಭತ್ಯೆಗಳು ಮೂಲ ವೇತನದ 35% ಅಷ್ಟು ವಾರ್ಷಿಕ CTC ಬಂದ್ಬಿಟ್ಟು 8.9 ಲಕ್ಷ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕ್ಷೇತ್ರ ಮೇಲ್ವಿಚಾರಕರಿಗೆ ಮಾಸಿಕ ಸಂಭಾವನೆ ಬಂದ್ಬಿಟ್ಟು 23,000ದಿಂದ 3% ಹೈಕ್ ಆಗಿ 1,05,000ವರೆಗೆ ವೇತನ ಶ್ರೇಣಿಯಲ್ಲಿ ನೀಡಲಾಗುವುದು. ಆರಂಭಿಕ ಮೂಲ ವೇತನ ಬಂದ್ಬಿಟ್ಟು 23,000 ಇರುತ್ತೆ, ಪ್ಲಸ್ ಏನಿರುತ್ತೆ ಕೈಗಾರಿಕಾ ಡೇ ಅಲೌನ್ಸ್ ಇರುತ್ತೆ, ಪ್ಲಸ್ HRA ಇರುತ್ತೆ, ಪ್ಲಸ್ ಭತ್ಯೆಗಳು ಮೂಲ ವೇತನದ ಅಂದರೆ 35% ಜೊತೆಗೆ ವಾರ್ಷಿಕ CTC ಬಂದ್ಬಿಟ್ಟು 6.8 ಲಕ್ಷ ವಾರ್ಷಿಕ CTC ಇರುತ್ತೆ. ಓಕೆ ಗೆಳೆಯರೆ, ಅದೇ ರೀತಿ ಕ್ಷೇತ್ರ ಇಂಜಿನಿಯರ್ ಅಥವಾ ಕ್ಷೇತ್ರ ಮೇಲ್ವಿಚಾರಕರಿಗೆ RDSS ಯೋಜನೆಯಾಗಿ ಪರಿಹಾರ ಮತ್ತು ಸವಲತ್ತುಗಳು ಫೀಲ್ಡ್ ಇಂಜಿನಿಯರ್ಗೆ ಮಾಸಿಕ ಸಂಭಾವನೆ ಬಂದ್ಬಿಟ್ಟು 30,000, 3% 1,20,000ವರೆಗೆ ವೇತನ ಶ್ರೇಣಿಯಲ್ಲಿ ನೀಡಲಾಗುವುದು. ಆರಂಭಿಕ ಮೂಲ ವೇತನ ಬಂದ್ಬಿಟ್ಟು 30,000 ಪ್ಲಸ್ ಏನಿರುತ್ತೆ ಕೈಗಾರಿಕಾ DA ಇರುತ್ತೆ, ಪ್ಲಸ್ HRA ಇರುತ್ತೆ, ಪ್ಲಸ್ ಪರ್ಕ್ಗಳು ಜೊತೆಗೆ ವಾರ್ಷಿಕ CTC ಬಂದ್ಬಿಟ್ಟು 8.9 ಲಕ್ಷಗಳವರೆಗೆ ನೀಡಲಾಗತ್ತೆ. ಅದೇ ರೀತಿ ಕ್ಷೇತ್ರ ಮೇಲ್ವಿಚಾರಕರಿಗೆ 23,000 ಪ್ಲಸ್ ಕೈಗಾರಿಕಾ DA ಪ್ಲಸ್ HRA ಪ್ಲಸ್ ಸವಲತ್ತುಗಳು ಜೊತೆಗೆ ವಾರ್ಷಿಕ CTC ಬಂದ್ಬಿಟ್ಟು 6.8 ಲಕ್ಷಗಳು ಕೊಡಲಾಗತ್ತೆ ಗೆಳೆಯರೆ. ಓಕೆ, ಇದನ್ನೆಲ್ಲ ತಾವು ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ಕೊಟ್ಟಿರ್ತೇನೆ. PDF ಲಿಂಕ್ನ ಕರೆಕ್ಟಾಗಿ ನೀಟಾಗಿ ಓದ್ಕೊಂಡು ತಾವು ಇದಕ್ಕೆ ಅಪ್ಲೈನ ಮಾಡಿ. ಓಕೆ, ಅದೇ ರೀತಿ ಪವರ್ ಗ್ರಿಡ್ ನೇಮಕಾತಿ 2025 ಹುದ್ದೆಯ ವಿವರಗಳನ್ನು ನಾನು ಹೇಳ್ತಾ ಇದ್ದೀನಿ. ಪೋಸ್ಟ್ ಹೆಸರು ಬಂದ್ಬಿಟ್ಟು ಕ್ಷೇತ್ರ ಇಂಜಿನಿಯರ್ ವಿದ್ಯುತ್. ಒಟ್ಟು 532 ಸೀಟ್ಗಳಿವೆ, ಅಂದರೆ 532 ವೇಕೆನ್ಸೀಸ್ಗಳಿದೆ. ಅದೇ ರೀತಿ ಕ್ಷೇತ್ರ ಇಂಜಿನಿಯರ್ ಸಿವಿಲ್ನಲ್ಲಿ 198 ವೇಕೆನ್ಸಿ ಇದೆ.
ಕ್ಷೇತ್ರ ಮೇಲ್ವಿಚಾರಕ ವಿದ್ಯುತ್ ವಿಭಾಗದಲ್ಲಿ 535 ವೇಕೆನ್ಸಿಗಳಿದೆ. ಕ್ಷೇತ್ರ ಮೇಲ್ವಿಚಾರಕ ಸಿವಿಲ್ನಲ್ಲಿ 193 ವೇಕೆನ್ಸಿಗಳಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಷೇತ್ರ ಮೇಲ್ವಿಚಾರಕ ಎಲೆಕ್ಟ್ರಾನಿಕ್ ಮತ್ತು ಸಂವಹನ ಗೆಳೆಯರೆ, CNS ಅಂತಾರೆ. ಎಲೆಕ್ಟ್ರಾನಿಕ್ ಮತ್ತು ಸಂವಹನದಲ್ಲಿ 85 ವೇಕೆನ್ಸೀಸ್ಗಳಿದೆ. ಓಕೆ, ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೊದಲು ಪೂರ್ಣ ಅಧಿಸೂಚನೆಯನ್ನು ಓದಬಹುದು. ಸೊ ಪೂರ್ಣ ಅಧಿಸೂಚನೆಯನ್ನು ಓದ್ಬಿಟ್ಟು ನಂತರದಲ್ಲಿ ತಾವು ಅಪ್ಲೈನ ಮಾಡಿ ಗೆಳೆಯರೆ. ಯಾರ್ಯಾರು ಈ ಜಾಬ್ಗೆ ಅಪ್ಲೈನ ಮಾಡ್ತಾ ಇದ್ರೆ ಕರೆಕ್ಟಾಗಿ ನೀಟಾಗಿ ನೋಡಿಕೊಂಡು ಓದ್ಕೊಂಡು ತಾವು ಇದಕ್ಕೆ ಅರ್ಹತೆಯನ್ನು ಹೊಂದಿದ್ರೆ ದಯವಿಟ್ಟು ಎಲ್ಲರೂ ಅಪ್ಲೈನ ಮಾಡಿ. ಕೆಲಸ ಸಣ್ಣದಾಗಿರ್ಬೋದು ದೊಡ್ಡದಾಗಿರ್ಬೋದು, ಗುತ್ತಿಗೆ ಆಧಾರ ಆಗಿರ್ಬೋದು, ಕೆಲಸ ಯಾವುದಾದ್ರೂ ಆಗಿರಲಿ ಮೊದಲು ಅಪ್ಲೈ ಮಾಡಿ ಅದಕ್ಕೆ ಸೇರ್ಕೊಳ್ಳೋದನ್ನು ನೋಡ್ಕೊಳ್ಳಿ. ಯಾಕಂದರೆ ಹೋಗಿರೋ ಕೆಲಸಗಳಲ್ಲಿ ಅಂದರೆ ಕೆಲವೊಂದು ರೆಪ್ಯೂಟೆಡ್ ಕಂಪ್ನೀಸ್ಗಳಲ್ಲಿ ನಿಮಗೆ ವೇಕೆನ್ಸೀಸ್ಗಾಗಿ ಕರೀತಾರೆ. ಕರೆದಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಸೊ ಎಕ್ಸ್ಪೀರಿಯನ್ಸ್ಗಾದರೂ ತಾವು ಹೊರಗುತ್ತಿಗೆ ಆಧಾರದಲ್ಲಿ 1 ವರ್ಷ 2 ವರ್ಷ 5 ವರ್ಷ ಕೆಲಸವನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಲೆಟರ್ನ ತಗೊಂಡು ಮುಂದಿನ ಒಳ್ಳೆ ಕೆಲಸಗಳಾಗಿ ತಾವು ಸೇರ್ಕೋಬಹುದು ಗೆಳೆಯರೆ. ಯಾರ್ಯಾರು ಅಪ್ಲೈ ಮಾಡ್ತಾರ ಎಲ್ಲ ನನ್ನ ಗೆಳೆಯರಿಗೆ ಆಲ್ ದಿ ಬೆಸ್ಟ್ ಗೆಳೆಯರೆ. ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.